Hi Christy. Hello. Very happy that ನಿಮ್ಮ ಫಿಲ್ಮ್ ಇಲ್ಲಿ ಮಿರರ್ಸ್ ಎಕ್ಸಿಬಿಷನ್ಗೆ ಡಿಸ್ಪ್ಲೇ ಆಗ್ತಾ ಇದೆ ಆ್ಯಂಡ್ ಬಹಳ ಸಂತೋಷ ಆಗ್ತಾ ಇದೆ. ಯಾಕಂದರೆ ತುಂಬ ಥರದಲ್ಲಿ ಇದು ವಿಡಿಯೋ ಚೇಂಜ್ ಆಗ್ತಾ ಇತ್ತು ಫುಲ್ ಪ್ರೋಸೆಸ್ನಲ್ಲಿ. ಸೊ ಕೆಲಸ ಬಗ್ಗೆ ಮಾತಾಡೋ ಮುಂಚೆ ನೀವು ಸ್ವಲ್ಪ ನಮಗೆ ಹೇಳ್ತೀರಾ, ನಮ್ಮ ಅಕ್ಕಪಕ್ಕನಲ್ಲಿ ನಾವು ಒಂದು ಮ್ಯಾಸ್ಕ್ಯುಲಿನಿಟಿ ನೋಡುವಾಗ ಆ ಮ್ಯಾಸ್ಕ್ಯುಲಿನಿಟಿ ಹೆಂಗೆ ಕಾಣಿಸುತ್ತೆ ನಿಮ್ಮ ದೃಷ್ಟಿನಲ್ಲಿ? ಸೊ ನನ್ನ ಅಕ್ಕಪಕ್ಕಕ್ಕಿಂತ ನನ್ನ ಚೈಲ್ಡ್ಹುಡ್ಡಿಂದ ನನಗೆ ಹೇಗೆ ಕಾಣಿಸಿದೆ ಅಂತ ಹೇಳ್ಬೋದು. ಸೊ ಯಾಕಂದರೆ ನಮ್ಮ ಮನೆಯಲ್ಲಿ ಹುಡುಗ ಅನ್ನೋದು ನನ್ನ ತಮ್ಮ ಒಬ್ಬನೇ. ಸೊ ಅದಾದಮೇಲೆ ನಮ್ಮ ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪನ ಮಕ್ಕಳೇ ನಮ್ಮ ಸುತ್ತಲೂ ಬೆಳೆದವರು. ಸೊ ಅವರು ಇರುವಂಥ ಫ್ರೀಡಮ್ಗೂ ನಾವಿರುವಂಥ ಫ್ರೀಡಮ್ಗೂ ತುಂಬ ಡಿಫ್ರೆನ್ಸ್ ಇತ್ತು. ಸೊ ಇವಾಗ ನಾನು ಕ್ಯಾಮ್ರಾದಲ್ಲಿ ಒಂದು ಹುಡುಗ ಅನ್ನೋ ಒಂದಿರುವಾಗ ಸೊ ಆಡಿಯನ್ಸ್ಗೆ ಅನಿಸ್ತಿರ್ಬೋದು ಯಾಕೆ ಇವನು ಹುಡುಗ ಆಗಿ ಇನ್ನೊಂದು ಹುಡುಗರ ಬಗ್ಗೆ ಮಾತಾಡ್ತಿದ್ದಾನೆ ಅಂತ. ಸೊ ನನಗೆ ಯಾಕಂದರೆ ನಾನು ಹುಟ್ಟಿದ ಹೆಣ್ಣಾಗಿರೋದ್ರಿಂದ ಸೊ ನನ್ನ ಒಂದು ಭಾವನೆನ ಆಗಿರ್ಬೋದು, ನನ್ನ ಫೀಲಿಂಗ್ಸ್ನ ಆಗಿರ್ಬೋದು, ಇಲ್ಲ ನನಗೆ ಈ ಇಷ್ಟವಾದ ಡ್ರೆಸ್ ಹಾಕ್ಕೊಬೇಕು ಅಂತ ಹೇಳುವಾಗ ಇದ್ದಿದ್ದು ಕಂಟ್ರೋಲು. ಸೊ ಅದಾದಮೇಲೆ ಮನೆಯಲ್ಲಿ ನಡೀತಿದ್ದಿದ್ದು ಹಿಂಸೆ. ಸೊ ಸ್ಪೋರ್ಟ್ಸ್ನಲ್ಲಿ ನನಗೆ ಇರುವಂಥ ಒಂದು ಆಸಕ್ತಿ ಮೇಲೆ ಅವ್ರು ಕಂಟ್ರೋಲ್ ಮಾಡ್ತಾ ಇದ್ದಿದ್ದು. ಸೊ 6 ಗಂಟೆ ಆಗಿದ ತಕ್ಷಣ ನಮ್ಗೆ ಏನು ಮನೇಲಿ ಕೆಲಸ ಇದೆ ಅದನ್ನು ಮಾತ್ರ ಮಾಡಬೇಕಿತ್ತು, ಸ್ಕೂಲ್ಗೆ ಹೋಗ್ಬೇಕಿತ್ತು, ಅದೆಲ್ಲ ಇತ್ತು. ಬಟ್ ಆದರೆ ಒಂದು ರೀತಿಯಾಗಿ ಕಂಟ್ರೋಲ್ ಜಾಸ್ತಿ ಇತ್ತು. ಸೊ ಆಗಿನಿಂದ ನಾವು ಆ ಒಂದು ಗಂಡಸರು ಅಂದರೆ ಇಷ್ಟೆಲ್ಲ ಫ್ರೀಡಮ್ ಆಗಿ ಇರ್ಬೋದೇನೋ, ಸೊ ಗಂಡಸರಿಗೆ ಮಾತ್ರ ಇದೆಲ್ಲ ಸೀಮಿತ ಏನೋ ಅನ್ನೋ ಒಂದು ಫೀಲಿಂಗಲ್ಲೇ ನಾನು ಯೋಚನೆ ಮಾಡಿ ಬೆಳೆದು ಬಂದಿದ್ದು. ಬಟ್ ಅದಕ್ಕಂತ ನಾನು ಗಂಡಸಾಗಲಿಲ್ಲ. ಬಟ್ ನನ್ನ ದೇಹ ಒಂದು ಹುಡುಗಿ ಥರ ಸೊಸೈಟಿಗೆ ಕಾಣ್ತಿತ್ತೆ ಹೊರತು ಸೊ ನಾನು ಇನ್ನರ್ ಫೀಲಿಂಗ್ಸ್ ಬಂದು ಒಂದು ಹುಡುಗ ಆಗಿತ್ತು. ಸೊ ಅದನ್ನು ನಾನು ಎಕ್ಸ್ಪ್ರೆಸ್ ಮಾಡುವಾಗೆಲ್ಲ ಸೊ ನನಗೆ ಬೇರೆ ಬೇರೆ ಹೆಸರುಗಳನ್ನ ಇಡೋಕ್ಕೆ ಶುರು ಮಾಡ್ತಾ ಬಂದರು. ಸೊ ಅದಾದಮೇಲೆ ಅದು ಕಂಟ್ರೋಲ್ ಆಗೋದಕ್ಕೆ ಸರಿ ಮಾಡೋದಕ್ಕೆ ಸೊ ನನ್ನ ಕುಟುಂಬದ ಸಜೆಷನ್ಸು ಅಂದರೆ ಸೊಲ್ಯೂಷನ್ಸ್ ಹುಡ್ಕೊಂಡಿದ್ದು ಮದುವೆ. ಇಲ್ಲಾಂದರೆ ಮದುವೆ ಮಾಡಿದ್ರೆ ನಾನು ಹೆಣ್ಣಾಗ್ಬಿಡ್ತೀನಿ, ಒಂದು ಹೆಂಗಸರ ಥರ ನಡ್ಕೊತೀನಿ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಸೊ ಅದಾದಮೇಲೆ ಲಾಸ್ಟ್ಗೆ ನಾನು ಮನೆಯಿಂದ ಬಿಟ್ಟು ಬರಬೇಕಾಗಿ ಬಂತು. ಸೊ ಆವಾಗ ಹೊರಗಡೆ ಬಂದಾಗಲೂ ಕೂಡ ಸೊಸೈಟಿಯಲ್ಲಿರೋ ಗಂಡಸ್ರದ್ದು ಹೇಗಿತ್ತು ಅಂದರೆ ನಂದು ಬಾಡಿ ನೋಡಿದ ತಕ್ಷಣ ಫಾಲೋ ಮಾಡೋರು. ಸೊ ಏನೋ ಒಂದು ರೀತಿಯಾಗಿ ನೋಡೋದು. ಸೊ ಅವರಿಂದ ಎಸ್ಕೇಪ್ ಆಗೋದಕ್ಕೆ ನಾನು ಎಲ್ಲೆಲ್ಲೆಲ್ಲ ಹೋಗಿ ಬಚ್ಚಿಟ್ಕೊಬೇಕಾಗಿ ಬಂತು. ಸೊ ತುಂಬ ಕಷ್ಟ ಬಿದ್ದಿದ್ದೀನಿ. ಸೊ ಅದಾದಮೇಲೆ ನನ್ನಂತೆ ಫೀಲಿಂಗ್ ಇರೋರು ಇದ್ದಾರಾ ಇಲ್ವಾ ಅನ್ನೋದೇ ಒಂದು ಫೈಂಡ್ ಔಟ್ ಮಾಡೋದು ನನಗೆ ತುಂಬ ಕಷ್ಟ ಆಗಿತ್ತು. ಸೊ ಅದಾದಮೇಲೆ ಒಂದು ಸಂಸ್ಥೆ ಮುಖಾಂತರ ನಾನು ನನ್ನಂಥ ಜನ ಇದ್ದಾರೆ ಅನ್ನೋದು ಗೊತ್ತಾಗಿದ್ದು. ಸೊ ಅಲ್ಲಿಂದ ನಾನು ಒಂದು ಅದಕ್ಕಿಂತ ಮುಂಚೆನೇ ಕ್ರಾಸ್ ಡ್ರೆಸ್ ಮಾಡಿದೆ. ಸೊ ಸಂಸ್ಥೆ ಸಿಗೋಕ್ಕಿಂತ ಮುಂಚೆನೇ ನಾನು ಕ್ರಾಸ್ ಡ್ರೆಸ್ ಅಂದರೆ ಸೊ ನನಗೆ ಹುಡುಗಿ ಬಟ್ಟೆ ಹಾಕಿದರು. ಸೊ ನಾನು ಅದನ್ನೆಲ್ಲ ರಿಮೂವ್ ಮಾಡಬೇಕಿತ್ತು. ಸೊ ನಂಗೆ ಪ್ಯಾಂಟ್ ಶರ್ಟ್ ಹಾಕಬೇಕಿತ್ತು. ಸೊ ನಾನು ಪ್ಯಾಂಟ್ ಶರ್ಟ್ ಹಾಕಿದೆ. ಸೊ ಅದಾದಮೇಲೆ ನಾನು ಬಂದು ಒಂದು ಬಾರ್ಬರ್ ಶಾಪಲ್ಲಿ ಬಂದು ಕೂದಲು ಕಟ್ ಮಾಡಿಸಿದೆ. ಸೊ ಕೂದಲು ಕಟ್ ಮಾಡಿಸುವಾಗ ಏನು ಕಟ್ ಮಾಡಿಸ್ತಿದ್ಯಾ ಅಂತ ಕೇಳಿದ್ರು. ನಾನು ಹೇಳ್ದೆ ದೇವ್ರಿಗೆ ಹರಕೆ ಹೊಡ್ಕೊಂಡಿದ್ದೀನಿ, ಪಾಸಾದರೆ ಕೂದಲು ಕೊಡ್ತೀನಿ ಅಂತ ಹೇಳಿ. ಸೊ ಹಂಗೆ ನಾನು ಕೂದಲು ಕಟ್ ಮಾಡಿಸಿದ್ದು. ಸೊ ಆವಾಗ ನನಗೆ ಈ ಕಟ್ಟಿಂಗ್ಸಲ್ಲಿ ಯಾವ್ಯಾವುದು ಡಿಸೈನ್ ಬರುತ್ತೆ ಅಂತ ಗೊತ್ತಿದ್ದಿಲ್ಲ. ಸೊ ಯಾವ ಕಟ್ಟಿಂಗ್ ಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ ಮಿಲ್ಟ್ರಿ ಕಟ್. ದೇವ್ರು ಕೊಡೋರು ಮೊಟ್ಟೆ ತಾನೇ ಹೊಡಿಬೇಕು ಅಂದರು. ಇಲ್ಲ ಸರ್ ನಾನು ಇಷ್ಟೇ ಕೊಡ್ತೀನಿ ಅಂತ ಹೇಳಿದೆ, ನೀವು ಮಿಲ್ಟ್ರಿ ಕಟ್ಟಿಂಗ್ ಮಾತ್ರ ಮಾಡಿ ಅಂತ ಹೇಳಿದೆ. ಸೊ ಹಂಗೆ ನಾನು ಅಲ್ಲಿಂದ ಕ್ರಾಸ್ ಡ್ರೆಸ್ ಎಲ್ಲ ಮಾಡಿ ಸೊ ಒಂದು ಶಿವಾಜಿನಗರದಲ್ಲಿ 1 ವೀಕು ಫುಟ್ಪಾತಲ್ಲಿ ಸ್ಟೇ ಮಾಡೋದು, ವಿಮೆನ್ಸ್ ಟಾಯ್ಲೆಟಲ್ಲಿ ಹೋಗಿ ಸ್ನಾನ ಮಾಡೋದು. ಸೊ ಅವಾಗೆಲ್ಲರೂ ಒಂದು ರೀತಿಯಾಗಿ ನೋಡೋರು. ಸೊ ಬರೋದು ಪ್ಯಾಂಟ್ ಶರ್ಟಲ್ಲಿ, ಹೋಗಿದ್ದು ಒಳಗಡೆ ಡ್ರೆಸ್ಸಲ್ಲಿ, ಬಂದಿದ್ದು ಆಚೆ ಕಡೆ ಪ್ಯಾಂಟ್ ಶರ್ಟಲ್ಲಿ. ಸೊ ನಾನು ದಿನ ಬಂದು ಲೇಡೀಸ್ ಟಾಯ್ಲೆಟಲ್ಲಿ ಸ್ನಾನ ಮಾಡೋದು, ವಾಶ್ ಮಾಡ್ಕೊಳ್ಳೋದೆಲ್ಲ ಮಾಡ್ತಿದ್ದೆ. ಸೊ ಅಲ್ಲಿರೋರಿಗೆಲ್ಲ ಡೌಟ್ ಬರ್ತಿತ್ತು. ಸೊ ಆಮೇಲೆ 2-3 ಸಲ ಬಂದು ನನ್ನ ಹತ್ರ ಕೇಳೋರು ಎಲ್ಲಿಂದ ಏನು ಅಂತೆಲ್ಲ. ಸೊ ಹಿಂಗೆ ನಾನು ಒಂದು ಗಂಡಸು ಅನ್ನೋದಕ್ಕಿಂತ ಅವ್ರು ಆ ರೀತಿ ಹುಟ್ಟಿರೋದಕ್ಕೆ ಅವ್ರಿಗೆ ಆ ಗಂಡಸು ಅನ್ನೋ ಒಂದು ಫೀಲಿಂಗ್ ಇದೆ. ಸೊ ನಾನು ಏನು ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ಕೇಳ್ಬೋದು ಅನ್ನೋ ಒಂದು ಫೀಲಿಂಗ್. ಸೊ ನನ್ನ ಮನೆಯಿಂದನೂ ನನ್ನ ಸೊಸೈಟಿ ಹೊರಗಡೆ ಬಂದಾಗಲೂ ಆ ಒಂದು ಫೀಲಿಂಗ್ ನನಗಾಗಿದೆ. ಸೊ ನನ್ನ ಬಾಡಿಯಿಂದ ನಾನು ಅಟ್ಲೀಸ್ಟ್ ನಾವು ಹುಟ್ಟುವಾಗಲೇ ಗಂಡಸಾಗಿ ಹುಟ್ಬಿಟ್ಟಿದ್ದಿದ್ರೆ ನನಗೆ ಈ ಪ್ರಶ್ನೆಗಳು ಬರ್ತಿದ್ದಿಲ್ವೇನೋ ಅನ್ನೋ ಅಂಥ ಒಂದು ಆಲೋಚನೆಗಳಿದೆ. ಸೊ ಹುಟ್ಟಿರೋ ಒಂದು ಕಾರಣದಿಂದ ಆ ಗಂಡಸು ಅನ್ನೋದನ್ನ ಹುಟ್ಟಿದಾಗ್ಲಿಂದ ನಾನು ಗಂಡಸಾಗಿ ಹುಟ್ಬಿಟ್ಟಿದ್ದೀನಿ, ನೀವು ಹುಟ್ಟಿದ ಮೇಲೆ ನೀವು ಹೆಣ್ಣಾಗಿದ್ದು ಗಂಡಸಾಗಿರೋದು ಅನ್ನೋವಂಥ ಒಂದು ಅರ್ಥಗಳು ಕೊಡುತ್ತಲ್ಲ. ಸೊ ಅವಾಗ ನಂಗೆ ಅನಿಸುತ್ತೆ ಯಾಕೆ ನಾನು ಅದನ್ನು ಹೇಳ್ಕೊಬೇಕು ಅಂತಲೂ ಒಂದು ಕಡೆ ಅನಿಸುತ್ತೆ. ಬಟ್ ನಾನು ಹೇಳ್ಕೊಳ್ದಿರ ಇದ್ದರೆ ನನ್ನಂತ ಇರೋರಿಗೆ ಅದು ಗೊತ್ತಾಗೋದಿಲ್ಲ. ಸೊ ಈ ಫೀಲಿಂಗ್ಸ್ ಇದೆ, ಇಂಥವ್ರನ್ನ ಹೀಗೆ ಕರೀತಾರೆ ಅನ್ನೋದು ನಾವು ಹೇಳದೇ ಇದ್ದರೆ ಆ ಜನಕ್ಕೆ ಗೊತ್ತಾಗೋದಿಲ್ಲ. ಸೊ ನಾವು ಗಂಡಸು ಅಂತ ನಾವು
ಸಾಮಾನ್ಯವಾಗಿ ಇದು ಬಿಡ್ಬೋದು. ಸೊ ನನಗೇನು ಪ್ರಾಬ್ಲಮ್ ಇಲ್ಲ. ಬಟ್ ನನ್ನಂಥ ಫೀಲಿಂಗ್ ಇರೋರು ಆತ್ಮಹತ್ಯೆ ಮಾಡಿಕೊಂಡ್ರೆ, ಸೊ ಅದಕ್ಕೆ ನಾವು ಅದನ್ನು ಹೇಳಬೇಕು. ಬಟ್ ಎಲ್ಲಿ ಹೇಳಬೇಕು, ಎಷ್ಟು ಮಟ್ಟಿಗೆ ಹೇಳಬೇಕು ಅಷ್ಟು ಮಟ್ಟಿಗೆ ಹೇಳೋಕ್ಕಾಗುತ್ತೆ. ಬಟ್ ಎವ್ರಿ ಟೈಮ್ ನಾನು ನನ್ನ ಅಕ್ಕಪಕ್ಕದಲ್ಲಿರೋರಿಗೆ ನಾನು ಈ ಥರ ಹುಟ್ಟಿದ್ದೀನಿ, ಹಿಂಗಾಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಾನು ಸರ್ವೈವ್ ಮಾಡಬೇಕು ಆ ಜಾಗದಲ್ಲಿ. ಸೊ ನನ್ನ ಪ್ರೊಟೆಕ್ಷನ್ ಒಂದು ಇಂಪಾರ್ಟೆಂಟ್. ಸೊ ಅಲ್ಲಿ ನಾನು ಇದು ಮಾಡ್ತೀನಿ. ಬಟ್ ನನ್ನ ಪ್ರಕಾರ ಸೊಸೈಟಿಯಲ್ಲಿ ಗಂಡಸು ಅನ್ನೋದನ್ನ ನಾನು ನೋಡಿದ್ರಲ್ಲಿ ಒಂದು ಕಂಟ್ರೋಲು, ಒಂದು ನೀವು ಇಷ್ಟೇ, ಸೊ ನೀವು ಮಕ್ಳು ಹುಡ್ಸೋಕ್ಕಾಗಲ್ಲ, ನೀವು ಅದಕ್ಕೆ ಕೇಪಬಲ್ ಅಲ್ಲ. ಸೊ ನನ್ನ ಕ್ವೆಶನ್ಸಲ್ಲೂ ಬಂದಿದೆ ಆ ಥರ ಪ್ರಶ್ನೆಗಳು. ಸೊ ಅದಾದಮೇಲೆ ನೀನು ಅದೆಂಗೆ ಗಂಡಸಾಗ್ಬಿಡ್ತೀಯ. ಸೊ ನನ್ನ ರಿಲೇಟಿವ್ ಒಬ್ಬರು ನನ್ನ ಫೇಸ್ಬುಕ್ಕಲ್ಲಿ ಕಮೆಂಟ್ ಮಾಡಿದರು, ಸೊ ನೀನು ತಿಪ್ಪರ್ಲಾಗ ಹಾಕಿದ್ರು ನೀನು ಗಂಡಸಾಗೋಕ್ಕಾಗಲ್ಲ ಅಂತ. ಸೊ ನನಗೆ ಅವಾಗ ಆ ಸ್ಕ್ರೀನ್ಶಾಟ್ ಇವಾಗೂ ಹಿಡಿದಿಟ್ಕೊಂಡಿದ್ದೀನಿ. ಆ ಆ್ಯಪನ್ನ ನೋಡಿದಾಗ ಅದನ್ನು ಹೋಗಿ ಕೇಳಬೇಕು ಅಂತ. ಬಟ್ ಇದುವರೆಗೂ ನನ್ನ ಲೈಫಲ್ಲಿ ನನ್ನ ರಿಲೇಟಿವ್ ಮೆಂಬರ್ನ ನಾನು ಇವಾಗವರೆಗೂ ಆಚೆ ಬಂದಮೇಲೆ ಒಂದು ಸಲನೂ ಮೀಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಯಾಕಂದರೆ ಆ ಮೈಂಡ್ಸೆಟ್ ಇದೆಯಲ್ಲ, ಆ ಮೈಂಡ್ಸೆಟ್ಟು ಅವ್ರ ಸತ್ರು ಸಹ ಅವ್ರ ಜೊತೆನೇ ಹೋಗುತ್ತೆ ಹೊರತು ಅದು ಸೊಸೈಟಿಯಿಂದ ಆಚೆ ಹೋಗಲ್ಲ. ಇದೇ ನನ್ನ ಆನ್ಸರ್. ಸೊ ಈ ಫೆಲೋಶಿಪ್ ಮುಖಾಂತರ ಆಲ್ರೆಡಿ ನೀವು ಇಷ್ಟು ವರ್ಷದಿಂದ ಆ್ಯಕ್ಟಿವಿಸಮಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀರಿ. ಇದು ಮ್ಯಾಸ್ಕ್ಯುಲಿನಿಟಿ ನಿಮಗೆ ಹೊಸ ವಿಷಯ ಅಲ್ಲ. ಸೊ ಇಷ್ಟು ವರ್ಷ ಕೆಲಸ ಮಾಡಿದ ಮೇಲೆ ಈ ಫೆಲೋಶಿಪ್ ಮುಖಾಂತರ ನಿಮ್ಮ ಮೈಂಡಲ್ಲಿ ಏನಾದರೂ ಹೊಸ ಥರದ ಪ್ರಶ್ನೆ ಬಂತಾ, ಇಲ್ಲ ಬೇರೆ ಥರ ಯೋಚನೆ ಮಾಡೋಕ್ಕೆ ಏನಾದರೂ ಜಾಗ ಸಿಗ್ತಾ, ಇಲ್ಲ ಬಿಲ್ಡ್ ಮಾಡೋದಕ್ಕೆ ನಿಮಗೆ ಒಂದು ಸ್ವಲ್ಪ ಸಮಯ ಸಿಗ್ತಾ? ಮಿರರ್ ಅಂತ ಹೇಳುವಾಗ ನನಗೆ ಅನಿಸಿದ್ದು, ನನ್ನನ್ನು ನಾನು ಯಾವಾಗೂ ಚಿಕ್ಕ ವಯಸ್ಸಿಂದನೂ ಮಿರರ್ ನೋಡಿದ್ದೀನಿ. ಸೊ ನಾನು ಅವಾಗೂ ಮಿರರ್ ನೋಡೋವಾಗಲೂ ನಾನು ಹಿಂಗೆ ಬಾಚ್ಕೊಳ್ಳೋದು, ಕಾಟ್ಕೆನೆ ಇಟ್ಕೊಳ್ಳೋದು, ಅಂದರೆ ಬ್ಲ್ಯಾಕ್ ಕಾಟ್ಕೆನೆ ಎತ್ಕೊಂಡು ಹಿಂಗೆ ಸ್ವಲ್ಪ ಮೀಸೆ ಥರ ಹಿಂಗೆ ಬಳ್ಕೊತಿದ್ದು, ಲೈಟಾಗಿ ಗ್ರೀನ್ ಕಲರ್ ಥರ ಕಾಣಿಸೋದು. ಸೊ ಅದಾದಮೇಲೆ ಏನೋ ಒಂಥರ ನಾನು ಶೇವ್ ಮಾಡ್ಕೊತಿದ್ದೆ. ಸೊ ಅವಾಗೆಲ್ಲ ಕಂಡಿಡಿಯೋರು, ಸೊ ನಾನು ಶೇವ್ ಮಾಡಿದ್ದೀನಿ, ನಾನು ಇಲ್ಲೆಲ್ಲ ಹೇರ್ ಕಟ್ ಮಾಡಿದ್ದೀನಿ ಅಂತ ಫೀಲ್ ಸೊ ಅಂದರೆ ನನ್ನ ಮಿರರ್ ಜೊತೆ ನನಗೆ ಕನೆಕ್ಟ್ ಜಾಸ್ತಿ ಇದೆ. ಬಟ್ ಮಿರರ್ ಫೆಲೋಶಿಪ್ ಅಂತ ಹೆಸರು ಇರ್ಬೋದು. ಬಟ್ ಆ ಮಿರರ್ ಅಂತ ಹೇಳುವಾಗ ನನ್ನನ್ನು ನಾನು ಹೇಗೆ ನೋಡ್ತಿದ್ದೆ ಅಂದರೆ, ನಾನು ಒಂದು ಹುಡುಗನೇ ಅನ್ನೋ ಒಂದು ಫೀಲ್ ಮಾಡ್ತಿದ್ದೆ. ಸೊ ಇದರಿಂದ ನನಗೆ ಪ್ರಾಜೆಕ್ಟು ಗಂಡಸತ್ವ ಹೆಂಗಸದ ಬಗ್ಗೆ ಇರೋದ್ರಿಂದ, ಸೊ ನನಗಾಗಿರೋ ಫೇಸ್ನ, ನಾನು ಅನುಭವಿಸಿರೋ ಒಂದು ಪ್ರಾಬ್ಲಮ್ಸ್ನ, ಸೊ ನಾನು ಗಂಡಸಾದ್ಮೇಲೆ ಹೇಗಿದ್ದೀನಿ ಅನ್ನೋದನ್ನೇ ನಾನು ತೋರಿಸ್ಬೇಕಿತ್ತು. ಸೊ ನನಗನ್ಸಿದ್ದು, ನಾನು ಮನೆಯಲ್ಲಿ ಏನು ಕೆಲಸ ಕೊಟ್ಟಿದ್ರು ಅದು ಹೆಂಗಸರ ಕೆಲಸ ಅಂತ ಯೋಚನೆ ಮಾಡ್ತಿದ್ವಿ. ಸೊ ಅದಾದಮೇಲೆ ನಾನು ಆಚೆ ಬಂದು ಟ್ರಾನ್ಸಿಷನ್ ಎಲ್ಲ ಆದಮೇಲೆ ಗಂಡಸಾಗ್ಬಿಟ್ಟಿದ್ದೀನಿ ಅಂತ ಹೇಳಿ ನಾನು ಅದನ್ನು ಬಿಡಲಿಲ್ಲ. ಸೊ ಯಾಕಂದರೆ ಅದು ಪ್ರತಿಯೊಬ್ಬರ ಕೆಲಸ. ಸೊ ಅದನ್ನು ನಾವು ನಮ್ಮ ಮನೆಗೆ ಮಾಡ್ತಾಯಿದ್ದೀವಿ ಹೊರತು ಇನ್ನೊಬ್ರು ಮನೇಲಿ ಮಾಡ್ತಿಲ್ಲ. ಸೊ ಅದು ನಾವು ಎವ್ರಿ ಡೇ ಲೈಫಲ್ಲಿ ಮಾಡಬೇಕು. ಸೊ ಅದನ್ನು ನಾನು ನನ್ನ ಫಿಲ್ಮಲ್ಲಿ ಹೇಗಿದ್ದೀನೋ ಹಾಗೆ ನಾನು ಇಟ್ಟಿದ್ದೀನಿ. ಸೊ ಅದಾದಮೇಲೆ ನನಗೆ ಆಚೆ ಶೂಟಿಂಗ್ ಮಾಡುವಾಗ ಸ್ವಲ್ಪ ಟ್ರಬಲಿಂಗ್ ಇತ್ತು, 1-2-3 ಕಡೆ. ಸೊ ಜಾಸ್ತಿ ಇಲ್ಲ. ಸೊ ಒಂದೊಂದು ಕಡೆ ನಂಗೆ ಅನಿಸ್ತು ಸ್ಪೀಕರ್ ಎಲ್ಲ ಎತ್ಕೊಂಡೋಗಿ ಡ್ಯಾನ್ಸ್ ಮಾಡೋದು, ಸೊ ಒಬ್ಬೊಬ್ಬರು ಬಂದು ನೋಡೋದು, ಸೊ ಯೂಟ್ಯೂಬರ ಅಂತ ಕೇಳೋದು. ಸೊ ಒಂದು ಕಡೆ ಖುಷಿ ಅನಿಸಿದ್ರು, ಒಂದು ಕಡೆ ಸ್ವಲ್ಪ ಏನೋ ಸ್ಟ್ಯಾಚುಗಳ ಹತ್ರ ಹೋಗಿ ಯಾಕೆ ಸ್ಟ್ಯಾಚು ತಗೊತಾ ಇದ್ದೀರಾ, ಏನು ಮಾಡ್ತೀರಾ, ಏನು ಎತ್ತ ಅಂತ ಹೇಳಿ ಪ್ರಶ್ನೆಗಳು ಮಾಡಿರೋವಂಥದ್ದು. ಸೊ ಸ್ವಲ್ಪ ಜನ ಕಂಟ್ರೋಲ್ ಮಾಡಿದ್ರು, ಅಂದರೆ ಶೂಟಿಂಗ್ ಮಾಡಬಾರ್ದು ಈ ಪ್ಲೇಸಲ್ಲಿ ಅಂತ ಹೇಳಿದ್ರು. ಸೊ ನಾನು ಅನಿಸಿದೆ ಅಂದರೆ ಹೋಗಿದ್ದ ಜಾಗದಲ್ಲೆಲ್ಲ ಹುಡುಗರೇ ಇದ್ದಾರೆ. ಅಂದರೆ ಶಿಲೆಗಳು ಹುಡುಗರೇ ಮಾತ್ರ ಅಲ್ಲ, ವಾಚ್ಮೆನಿಂದ ಹಿಡಿದು ಎಲ್ಲ ಹುಡುಗರೇ ಮಾತಾಡ್ತಿರೋದು. ಯಾರು ಹುಡುಗಿರು ಬಂದು ಏನಕ್ಕೆ ಮಾಡ್ತಿದೆ ಅಂತ ಏನು ಕೇಳಲಿಲ್ಲ. ಸೊ ಆ ಪ್ರಶ್ನೆಗಳು ಬಂದಾಗ ಕಂಪ್ಲೀಟಾಗಿ ಒಬ್ಬರನ್ನ ಕೇಳುವಂಥ ಒಂದು ಅಧಿಕಾರನೂ ಕೂಡ ಒಂದು ಹುಡುಗನಿಗೆ ಇದೆ. ಸೊ ಅಲ್ಲಿ ಯಾವ ಒಂದು ಹುಡುಗಿನೂ ಬಂದು ಯಾಕೆ ಶೂಟಿಂಗ್ ಮಾಡ್ತಿದ್ಯಾ, ಏನಕ್ಕೆ ಅನ್ನೋದು ಒಂದು ಪ್ರಶ್ನೆ ಯಾರೂ ಮಾಡಲಿಲ್ಲ. ಯಾಕಂದ್ರೆ ಅವರು ಈಸಿಯಾಗಿ ಹೋಗ್ತಿದ್ರು. ಬಟ್ ಒಂದು ಶಿಲೆ ಮುಂದೆ ಹೋಗಿ ನಾನು ಡ್ಯಾನ್ಸ್ ಮಾಡೋದಾಗಿರ್ಬೋದು, ಶೂಟ್ ಮಾಡೋದಾಗಿರ್ಬೋದು, ಅದು ಮಾಡುವಾಗ ಅವ್ರ ಪ್ರಶ್ನೆಗಳು ಮಾಡೋಗಿತ್ತಲ್ಲ. ಸೊ ನನಗನ್ನಿಸ್ತು ಇಲ್ಲಿ ಯಾರೂ ಕೇಳ್ತಿಲ್ಲ, ಇವ್ರು ಮಾತ್ರನೇ ಕೇಳ್ತಾರಲ್ಲ. ಸೊ ನನಗೂ ಅನಿಸ್ತಿತ್ತು ಯಾರಾದರೂ ಒಂದು ಮಹಿಳೆ ಕೇಳಲಿ ಅನ್ನೋದು ಅನಿಸ್ತಿತ್ತು. ಬಟ್ ಯಾರೂ ಬರಲಿಲ್ಲ. ಸೊ ಅದಾದಮೇಲೆ ಈ ಪ್ರಾಸೆಸ್ಸಲ್ಲಿ ನನಗೆ ಸ್ಟಾರ್ಟಿಂಗ್ ಹೇಗೆ ಮಾಡಿದೆ ಅಂದರೆ, ನಾನು ಒಂದು ವಾಟ್ಸಪ್ಪಲ್ಲಿ ಎಲ್ಲರಿಗೂ ಮೆಸೇಜ್ ಹಾಕಿದೆ ಗ್ರೂಪ್ಗಳಲ್ಲಿ. ಸೊ ಮಹಿಳೆಯರ ಶಿಲೆ ಎಲ್ಲೆಲ್ಲಿದೆ ಫಸ್ಟು ನನಗೆ ಯಾರಿಗಾದ್ರೂ ಏರಿಯಾಗಳು ಗೊತ್ತಾದರೆ ಕಳಿಸಿ, ಯಾಕಂದರೆ ಇಡೀ ಬೆಂಗಳೂರೆಲ್ಲ ನಾನು ಸುತ್ತಕ್ಕಾಗಲ್ಲ. ಸೊ ಅಟ್ಲೀಸ್ಟ್ ಯಾರಾದರೂ ಮೆಸೇಜ್ ಹಾಕಿದ್ರೆ ನಾನು ಆ ಥ್ರೂಯಿಂದ ಯಾವ್ಯಾವ ಏರಿಯಾ ಸ್ಪೆಸಿಫಿಕ್ ಮಾಡ್ಕೊಂಡು ಹೋಗೋಣ ಅಂತ. ಬಟ್ ಎಲ್ಲರೂ ಹೇಳಿದ್ದು ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟ್ಯಾಚು ಒಂದೇ. ಸೊ ಯಾರೂ ನನಗೆ ಹೇಳಲಿಲ್ಲ ಬೇರೆ ಸ್ಟ್ಯಾಚೂಸ್ ಇದೆ ಅಂತ. ಸೊ ಒಂದು ಸರ್ವೇನಲ್ಲಿ ನೋಡಿದಾಗ, ಇದು IFAದು ಯಾರ್ದೋ ಒಂದು ಸರ್ವೇನಲ್ಲಿ ನೋಡಿದಾಗ 13 ಶಿಲೆಗಳೇನು ಮಹಿಳೆಯರದಿದೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಬಟ್ ನಾನು ಫೈಂಡ್ ಔಟ್ ಮಾಡಿದೆ, ನನಗೂ ಅಷ್ಟೊಂದು
ಸಿಕ್ಕಲಿಲ್ಲ. ಸೊ ನಾನು ಆಲ್ಮೋಸ್ಟ್ ಸುಮಾರು ಜನ ಹತ್ರ ಈ ಶಿಲೆಗಳದ್ದು ಬಗ್ಗೆ ಮಾತಾಡುವಾಗ ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯ ಇತ್ತು. ಸೊ ನನ್ನದೇ ಶಿಲೆ ಬರಬೇಕು, ನಾನೊಂದು ಟ್ರಾನ್ಸ್ ಮಹಿಳೆ, ನಾನೊಂದು ಕೋತಿ, ನನ್ನ ಶಿಲೆ ಹೀಗಿರಬೇಕು ಹಾಗಿರಬೇಕು, ಸೊ ನಾನು ಅರ್ಧ ಹುಡುಗ ಇರಬೇಕು ಅರ್ಧ ಹುಡುಗಿ ಇರಬೇಕು, ನನಗೆ ಕುಡ್ತಾ ಇರಬೇಕು ಅಂತೆಲ್ಲ ಹೇಳೋರು. ಸೊ ಈ ರೀತಿಯಾಗಿ ಈ ಫಿಲಿಮ್ ಮಾಡೋವಾಗ ನನಗಾಗಿದ್ದ ಅನುಭವಗಳು ಒಬ್ಬೊಬ್ರದ್ದು ಒಂದೊಂದು ಆಯ್ಕೆಗಳಿದ್ದಾವೆ. ಸೊ ಅವ್ರದ್ದೇ ಶಿಲೆಗಳು ಬೇಕು, ಅವ್ರ ಕಮ್ಯುನಿಟಿದು ಬೇಕು, ಈ ರೀತಿಯಾಗಿ ಬೇಕು ಅನ್ನೋವಂಥದ್ದು ಇದೆ. ಸೊ ಆದರೆ ಸುಮಾರು ಪ್ರಶ್ನೆಗಳಲ್ಲಿ ಒಂದೇ ಪ್ರಶ್ನೆ ಬಂದಿದ್ದು, ಜಾಸ್ತಿಯಾಗಿ ಬಂದಿದ್ದು ನನಗೆ ಏನು ಅನಿಸಿದ್ದು ಅಂದರೆ, ಬೇರೆ ಮಹಿಳೆಯರು ಸಾಧನೆ ಮಾಡಿರೋರಿಲ್ವಾ ಅನ್ನೋದೇ ಪ್ರಶ್ನೆ. ಸೊ ಅದು ಎಲ್ಲರೂ ಕೇಳಿದ್ದಾರೆ. ಸೊ ಯಾಕೆ ಮಹಿಳೆಯರದು ಕಡಿಮೆ ಇದೆ ಅನ್ನೋದು. ಸೊ ನಾವು ದೇವ್ರದ್ದು ರೂಪದಲ್ಲಿ ಹಲವು ಪಾತ್ರಗಳದ್ದು ದೇವ್ರುಗಳನ್ನ ಇಟ್ಟಿರುವಾಗ ಶಕ್ತಿ ಅನ್ನೋ ರೂಪನ ಜಾಸ್ತಿ ನಾವು ಫೋಕಸ್ಡಾಗಿ ನೋಡ್ತೀವಿ. ಸೊ ಅದಾದಮೇಲೆ ಚಾಮುಂಡಿ ಇದಂತ ಬಂದಾಗ ಅದನ್ನು ನೋಡ್ತೀವಿ. ಸೊ ಆ ಥರ ಇದ್ದಾಗ ಮಹಿಳೆ ಹೀರೋಯಿನ್ಗಳಾಗಿರ್ಬೋದು, ಈ ಥರದ್ದೆಲ್ಲೂ ಇಲ್ಲ ಅಂತ. ಸೊ ಈ ರೀತಿಯಾಗಿ ಆನ್ಸರ್ಸ್ ನನಗೆ ಬಂದಿದೆ. ಸೊ ಈ ಫಿಲಮಿಂದ ನನಗೆ ಮ್ಯಾಸ್ಕ್ಯುನಿಟಿ ಅನ್ನೋದು ಎಷ್ಟು ಮಟ್ಟಿಗೆ ನಾವು ನಮ್ಮ ಜನರ ಮೈಂಡ್ಸೆಟ್ಟಲ್ಲಿ ಉಳ್ಕೊಂಬಿಟ್ಟಿದೆ ಅನ್ನೋದು. ಸೊ ವಿತಿನ್ ನಾವು ಈ ಡಿಸಿಷನ್ ಮಾಡೋರು ಕೂಡ ಮೆನ್ನೆ ಆಗಿರ್ತಾರೆ. ಸೊ ಈ ಸ್ಟ್ಯಾಚು ಬೇಕು ಅಂತ ಫ್ಯಾನ್ಸಿಂದ ಹಿಡಿದು ಕಂಪ್ಲೀಟಾಗಿ ಸರ್ಕಾರದವ್ರಿಗೂ ಪವರ್ ಇರೋದು ಎಲ್ಲ ಬಂದು ಇವಾಗ ಒಂದು ಸ್ಟ್ಯಾಚು ಬೇಕು. ಇವಾಗ ನಾವು ರೀಸೆಂಟಾಗಿ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ವಿಮೆನ್ಸ್ ಕ್ರಿಕೆಟಲ್ಲಿ ಗೆದ್ದರು. ಸೊ ಆವಾಗ ಯಾರನ್ನ ಆ ಒಂದು ಸೆಲೆಬ್ರೇಷನ್ ಮಾಡೋವಂಥ ಫೀಮೇಲ್ಸ್ ಯಾರೂ ಆ ಥರ ಒಂದು ದೊಡ್ಡ ಗ್ರೇಟಾಗಿ ಸೆಲೆಬ್ರೇಷನ್ ಮಾಡಲಿಲ್ಲ ಅನಿಸ್ತು. ಸೊ ಆವಾಗ ನಂಗೆ ಅನಿಸ್ತು, ಹುಡುಗರು ಕ್ರಿಕೆಟ್ ಆಡೋ ಕೂಡ ಎಲ್ಲರೂ ಓಡಿ ಬಂದರು. ಸೊ ಹುಡುಗಿರು ಕ್ರಿಕೆಟಾಗಿ ಒಂದು ವರ್ಲ್ಡ್ ಕಪ್ಗೆ ಇದಕ್ಕೆಲ್ಲೋ ಕೂಡ ಯಾರೂ ಬರಲಿಲ್ವಲ್ಲ ಅನ್ನೋವಂಥ ಫೀಲ್ ಬಂತು. ಆವಾಗ ನಂಗೆ ಅನಿಸ್ತು, ಮಹಿಳೆಯರು ಕೂಡ ಅದರಲ್ಲಿ ಸ್ವಲ್ಪ ಹಿಂದೆ ಇದ್ದಾರೆ ಅನ್ನೋದು ಒಂದು, ಅಂದರೆ ಈ ಥರದ್ದೆಲ್ಲ ನಾವು ಮುಂದೆ ಬರೋಣ, ಹಿಂಗೆ ಪ್ರೋತ್ಸಾಹ ಮಾಡೋಣ, ಆ ರೀತಿಯಾಗಿ ಅವ್ರಿಗೆ ಆ ಫ್ರೀಡಮ್ ಇಲ್ವೇನೋ, ಅದಕ್ಕೆ ಅವ್ರು ಬಂದಿಲ್ವೇನೋ ಅಂತ ಒಂದು ಕಡೆ ಅನ್ನಿಸ್ತು ನನಗೆ. ಸೊ ಅದಾದಮೇಲೆ ನನಗನ್ಸಿದ್ದು, ಇವಾಗ ರೀಸೆಂಟಾಗಿ ಒಬ್ಬರು ಫಿಲಿಮ್ ಆ್ಯಕ್ಟ್ರು ಸತ್ತೋದಾಗ, ಸೊ ಇಬ್ಬರು ಫಿಲಿಮ್ ಹೀರೋಯಿನ್ಸು ಹೋಗಿ ಒಂದು ನೋಟಿಸ್ ಕೊಡ್ತಾರೆ ಮಿನಿಸ್ಟ್ರ್ ಹತ್ರ. ಸೊ ಯಾರು ರೀಸೆಂಟಾಗಿ ಒಂದು ಹೀರೋಯಿನ್ ತೀರೋದ್ರು, ಅವ್ರ ರೋಡಿಗೆ ಆ ಹೆಸರಿಡಿ ಅಂತ. ಸೊ ನನಗನ್ಸು, ಅವರು ಆ ರೋಡಿಗೆ ಹೆಸರಿಡೋ ಬದಲು ಒಂದು ಶಿಲೆನೂ ಕೇಳ್ಬೋದಿತ್ತಲ್ಲ, ಯಾಕೆ ಅವ್ರು ರೋಡ್ಗೆ ಹೆಸರಿಡಿ ಅಂತ ಹೇಳಿದ್ರು. ಸೊ ನೀವು ಮೌಂಟ್ ಕಾರ್ಮೆಲ್ ಹತ್ರ ನೋಡ್ರೆ ಮಿನುಗುತ್ತಾರೆ ಕಲ್ಪನಾ ಅಂತ ಇಟ್ಟಿದ್ದಾರೆ ರೋಡ್ ಹೆಸರು, ಮಿನುಗುತ್ತಾರೆ ಕಲ್ಪನಾ ಅಂತ ಇಟ್ಟಿದ್ದಾರೆ. ಬಟ್ ಅವ್ರದ್ದೊಂದು ಶಿಲೆನೂ ಇಲ್ಲ. ಆ ಥರ ನೋಡ್ರಿ, ನಮ್ಮದು ಹಳೆ ಕನ್ನಡ ಫಿಲಮ್ ನೋಡಿದ್ರೆ ಅವ್ರದ್ದು ಒಂದು ಶಿಲೆ ಇರಬೇಕು, ಯಾಕಂದರೆ ಅವರೇ ಫಸ್ಟ್ ಫಿಲಮ್ ಒಂದು ಮಹಿಳೆಯಾಗಿ ಮಾಡಿದ್ದು. ಸೊ ಈ ಥರದ್ದೆಲ್ಲ ನೋಡುವಾಗ ನಾವು ಹಿಸ್ಟರಿನ ಏನು ಮಾತಾಡ್ತಾ ಇದ್ದೀವಿ ಮಹಿಳೆಯರದು ಅನ್ನೋದು ಒಂದು ಕ್ವೆಶನ್ಸ್ ಬರುತ್ತೆ. ಸೊ ನಾವೇನು ಮಾತಾಡ್ತಿಲ್ಲ, ಬರೀ ನಾವು ಕೆಂಪೇಗೌಡರದು, ಸಂಗೊಳ್ಳಿ ರಾಯಣ್ಣದು, ಅಂಬೇಡ್ಕರ್ದು, ಗಾಂಧಿ ತಾತಂದು, ಇಂಥವ್ರದ್ದು, ಬಸವಣ್ಣವ್ರದ್ದು, ನೆಹರುದು, ಎಲ್ಲ ಕಡೆ ಮಿಲ್ಟ್ರಿಯಲ್ಲಿ ಯುದ್ಧ ಮಾಡಿರೋರು ಕೂಡ ಗಂಡಸರದೇ ಇದೆ ಹೊರತು ಹೆಂಗಸರದ್ದು ಇಲ್ಲವೇ ಇಲ್ಲ. ಇದು ನನಗನ್ಸಿದ್ದು ನನ್ನ ಫಿಲಿಮಲ್ಲಿ. ಸೊ ಈ ಫಿಲ್ಮನ್ನು ಮಾಡೋದ್ರ ಮೇಲೆ ಆರ್ ಅಟ್ಲೀಸ್ಟ್ ಮಾಡ್ತಾ ಇರೋ ಪ್ರೋಸೆಸ್ನಲ್ಲಿ ನಿನ್ಗೇನು ಅನಿಸ್ತು? ಇವಾಗ ಆ ಪ್ರಶ್ನೆಯನ್ನು ನೀನು ಕೇಳೋಕ್ಕಾಯ್ತಾ? ಆ ಮ್ಯಾಸ್ಕ್ಯುಲಿನಿಟಿಯನ್ನು ಅಡ್ರೆಸ್ ಮಾಡೋಕ್ಕಾಯ್ತಾ ಈ ಫಿಲ್ಮ್? ನಾನು ನನ್ನದ್ರ ಬಗ್ಗೆನೂ ನಾನು ಆ ಪ್ರಶ್ನೆನ ಅಲ್ಲಿ ಹಾಕಿದ್ದೀನಿ. ಯಾಕಂದರೆ ನಾನು ಹಿಂಗುಟ್ಟಿ ಹಿಂಗೆ ಆಗಿದ್ದೀನಿ, ಬಟ್ ಅದನ್ನು ನೀವು ಯಾರು ನಿರ್ಧಾರ ಮಾಡೋಕ್ಕೆ ಅನ್ನೋ ಪ್ರಶ್ನೆನ ಹಾಕಿದ್ದೀನಿ. ಸೊ ಗಾಂಧಿ ತಾತನ ಮುಂದೆನೂ ಆ ಪ್ರಶ್ನೆನ ಇಟ್ಟಿದ್ದೀನಿ. ಎಲ್ಲರೂ ಯುದ್ಧ ಮಾಡೋದಾಗಿರ್ಬೋದು, ಏನೇ ಸಾಧನೆ ಮಾಡೋದಾಗಿರ್ಬೋದು, ಅದು ಬರೀ ಗಂಡಸರು ಮಾತ್ರ ಮಾಡಿದ್ರ ಅಂತ. ಯಾಕಂದರೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಗಾಂಧಿ ತಾತ ಆಗಿರೋದ್ರಿಂದ, ಸೊ ಗಾಂಧಿ ತಾತನ ಇಬ್ಬರು ಮಹಿಳೆಯರ ಜೊತೆ ನಿಂತಿದ್ರು. ಸೊ ನನಗನ್ನಿಸ್ತು, ಗಾಂಧಿ ತಾತ ಇಬ್ಬರು ಮಹಿಳೆಯರ ಜೊತೆ ನಿಂತಿರೋವಾಗ ಯಾಕೆ ನಾವು ಇವ್ರ ಹತ್ರನೇ ಮಾತಾಡಬಾರ್ದು ಅಂತ. ಸೊ ಅದಕ್ಕೆ ನಾನು ಅವ್ರ ಮುಂದೆ ಕೂತ್ಕೊಂಡೆ ಮಾತಾಡಿದೆ. ಸೊ ಗಾಂಧಿ ತಾತನ ಜೊತೆ ಎಷ್ಟೋ ಮಹಿಳೆಯರು ಹೋರಾಟ ಮಾಡಿದ್ದಾರೆ. ಸೊ ನಾವು ಪುರಾಣದಲ್ಲಿ ನೋಡಿದಾಗ ಹಿಸ್ಟರಿನಲ್ಲಿದೆ. ಸೊ ಆ ಥರ ಇದ್ದಾಗ ನಾವು ಕಮ್ಮಿ ಮಹಿಳೆ ಸ್ಟ್ಯಾಚ್ಯೂಸ್ನ ನೋಡಿರೋದು. ಸೊ ಅದಕ್ಕೆ ನಾನು ಅವ್ರ ಮುಂದೆನೇ ಆ ಪ್ರಶ್ನೆನ ಇಟ್ಟಿದ್ದೀನಿ. ಸೊ ಅದು ಆಡಿಯನ್ಸ್ಗೆ ಅರ್ಥ ಆಗುತ್ತೆ ಅಂದರೆ ಆಡಿಯನ್ಸ್ ಇನ್ನು ಮುಂದೆ ಥಿಂಕ್ ಮಾಡಬೇಕು, ಇನ್ನೂ ಯಾವ ರೀತಿಯಾದಂಥ ಶಿಲೆಗಳು ನಮ್ಮ ಸೊಸೈಟಿನಲ್ಲಿ ಬೇಕು ಅಂತ. ಇದು ಈ ಫಿಲಿಮಲ್ಲಿ ನಾವು ನೋಡ್ತಾ ಇರಬೇಕಾದ್ರೆ ಎಸ್ಪೆಷಲಿ ನೀವು ಮನೆ ಕೆಲಸ ಮಾಡೋದು, ನಿಮ್ಮ ಮನೆ ಕಡೆ ಅದು ಯಾವ ಜಾಗ, ಏನು ಅಲ್ಲಿ ಹೆಂಗಿದೆ ವಾತಾವರಣ ನೀವು ಇರೋ ಜಾಗದಲ್ಲಿ? ಇದೆಲ್ಲ ಇದು ನಮ್ಮದು ರೆಂಟೆಡ್ ಹೌಸು. ಸೊ ಅಲ್ಲೆಲ್ಲ ಸ್ವಲ್ಪ ಅಷ್ಟೊಂದೇನು ಪ್ರಾಬ್ಲಮ್, ಯಾಕಂದ್ರೆ ನಾನು ಇರೋದೇ ಟ್ರಾನ್ಸ್ ಮಹಿಳೆಯರ ಜೊತೆನೆ. ಸೊ ಅಲ್ಲಿ ಏರಿಯಾ ಬಗ್ಗೆ ಸ್ವಲ್ಪ ನೀವು ಹೇಳಿ. ಸೊ ಆ ಏರಿಯಾ ಬಂದು ಮತ್ತೆ ಕೇಳ್ತೀನಿ, ಇದು ನಿಮ್ಮ ಫಿಲಿಮಲ್ಲಿ ನೀವು ಎಲ್ಲಿ ಇರ್ತೀರಾ, ಆ ವಾತಾವರಣ ಹೆಂಗಿದೆ, ಅದು ಅಲ್ಲಿ ಯಾವ ಥರದಲ್ಲಿ ನೀವು ಮ್ಯಾಸ್ಕ್ಯುಲಿಟೀಸನ್ನು ನೋಡ್ತೀರಾ, ಅದ್ರ ಬಗ್ಗೆ ಸ್ವಲ್ಪ ಹೇಳಕ್ಕೆ.
ನಮ್ಮೂರ್ದು ಸ್ಟೋರಿ ಇವಾಗ ನಾನು ಹೇಳಬೇಕು ಅಂದರೆ ದಾಸರಳ್ಳಿಯಲ್ಲಿ ನಾನು ಫಸ್ಟು ಬಂದಿದ್ದು. ಸೊ ಫಸ್ಟು ಬಂದಾಗ ಇದು ಹಿಸ್ಟರಿ ತುಂಬ ಬರುತ್ತೆ, ಯಾಕಂದರೆ 20 ವರ್ಷದ ಜರ್ನಿ ಇದೆ ನಮಗೆ ದಾಸರಳ್ಳಿ ಹಳ್ಳಿ ಜೊತೆ. ಸೊ ಯಾಕಂದರೆ ನಾವು ಸುಮಾರು ಜನ ಟ್ರಾನ್ಸ್ ಮಹಿಳೆಯರಾಗಿರ್ಬೋದು, ಇಲ್ಲ ಟ್ರಾನ್ಸ್ ಪುರುಷರಾಗಿರ್ಬೋದು. ಸೊ ನಮ್ಮದು ಫಸ್ಟು ಶೆಲ್ಟರ್ಸ್ ಆಗಿರ್ಬೋದು, ಸೊ ನಮಗೆ ಒಂದು ಉಳ್ಕೊಳ್ಳೋಕೆ ಬಾಡಿಗೆ ಮನೆಗಳಾಗಿರ್ಬೋದು, ಸೊ ಸಿಗೋದಕ್ಕೆ ಅವಕಾಶಗಳು ಸಿಕ್ಕಿದೆ ಈ ಏರಿಯಾ. ಸೊ ನಾನು ಮೀಡಿಯಾದಲ್ಲೂ ಸ್ಟಾರ್ಟಿಂಗಿಂದನೇ ಬಂದಿದ್ದೆ. ಸೊ ಅವಾಗೂ ಸುಮಾರು ಜನ ಕ್ವೆಶನ್ಸ್ನ ಕೇಳಿದ್ದಾರೆ ನನ್ನ. ಸೊ ನಾನು ಸ್ವಲ್ಪ ಟೈಮು ಮನೆಯಿಂದ ಮೀಡಿಯಾದಲ್ಲಿ ಯಾವಾಗ ಹೊರಗೆ ಟಿ ವಿನಲ್ಲಿ ಬರ್ತೀನೋ, ಸೊ ಬಿಫೋರ್ ಟ್ರಾನ್ಸಿಷನ್ ನಾನು ಟಿ ವಿನಲ್ಲಿ ಎಷ್ಟೋ ಸಲ ಬಂದಿರೋದಕ್ಕೆ ಅದೆಂಗೆ ನೀನು ಹುಡುಗ ಆಗ್ತೀಯಾ, ಅದೆಂಗೆ ನೀನು ಹುಡುಗ ಆಗಿದೆಯಾ ಅನ್ನೋ ಪ್ರಶ್ನೆಗಳು ಜಾಸ್ತಿ ಇತ್ತು. ಇವಾಗ ಅದು ಮ್ಯಾನೇಜ್ ಆಗಿಬಿಟ್ಟಿದೆ, ಯಾಕಂದರೆ ನಾವು ಸುಮಾರು ಜನ ಟ್ರಾನ್ಸ್ ಮಹಿಳೆಯರನ್ನ ನೋಡಿ ಈ LGBT ಅನ್ನೋದನ್ನ ಸ್ವಲ್ಪ ಮಟ್ಟಿಗೆ ಅಲ್ಲದೇ ಇದ್ದರೂ ಮಹಿಳೆಯರನ್ನ ಒಪ್ಕೊಳ್ಳೋ ಅಷ್ಟು ಟ್ರಾನ್ಸ್ ಪುರುಷರನ್ನ ಒಪ್ಕೊಳ್ಳೋದು ತುಂಬ ಕಡಿಮೆ. ಸೊ ಯಾಕಂದರೆ ಟ್ರಾನ್ಸ್ ವಿಮೆನ್ ಅನ್ನೋದು ಕಲ್ಚರ್ ಇದೆ, ಸೊ ಅವ್ರಿಗೆ ಆದಂಥ ಟ್ರೆಡಿಷನ್ಸ್ ಇದೆ. ಬಟ್ ಒಂದು ಹೆಣ್ಣಿಂದ ಗಂಡು ಅಂದಿದ ತಕ್ಷಣ ಅವ್ರಿಗೆ ಏನೋ ಒಂದು ರೋಷ ಹಾಕ್ಕೊಂಬರುತ್ತೆ, ಏನೋ ಗೊತ್ತಿಲ್ಲ, ಆ ಪ್ರಶ್ನೆ ಅವಾಗಿಂದನೂ ಇದೆ. ಸೊ ಇವಾಗೂ ನನ್ನ ಹತ್ರ ಮಾತಾಡ್ತಾರೆ, ಸುಮಾರು ಹುಡುಗರು ಮಾತಾಡ್ತಾರೆ, ಬಟ್ ಅವ್ರು ಯಾರಿಗೂ ನನ್ನ ಐಡೆಂಟಿಟಿ ಗೊತ್ತಿಲ್ಲ. ಬಟ್ ನಾನು ಫೇಸ್ಬುಕ್ ಫಾಲೋ ಮಾಡ್ತಾರೆ ನಮ್ಮ ಲೋಕಲ್ ಏರಿಯಾ ಹುಡುಗರು. ಸೊ ಮೆಸೇಜ್ ಹಾಕ್ತಾರೆ, ಅಣ್ಣ ಅಂತ ಮಾತಾಡ್ತಾರೆ. ಸೊ ಅವ್ರಿಗೆ ಮೋಸ್ಟ್ಲಿ ನಾನು ಟ್ರಾನ್ಸ್ ವಿಮೆನ್ ಜೊತೆ ಇರೋದಕ್ಕೆ ನಾನು ಪ್ರೊಟೆಕ್ಟ್ ಆಗಿದ್ದೀನ ಅನ್ನೋದು ನನಗೆ ಫೀಲ್ ಆಗುತ್ತೆ ಸಮ್ಟೈಮ್ಸು. ಬಟ್ ನಾನು ಟ್ರಾನ್ಸಿಂದ ಹೊರಗಡೆ ಬಂದಾಗ ನಾನು ಜನರಲ್ ಒಂದು ಬೇರೆ ಮನೆ ಮಾಡ್ಕೊಂಡು ಉಳಿದಾಗ ನಾನು ಮೀಡಿಯಾದಲ್ಲಿ ಬರೋಕ್ಕಾಗುತ್ತಾ ಅನ್ನೋದು ಪ್ರಶ್ನೆನೂ ಬರುತ್ತೆ. ಸೊ ಯಾಕಂದರೆ ಆ ಎಕ್ಸ್ಪೀರಿಯೆನ್ಸು ನಾನು ಮಾಡಿದ್ದೀನಿ. ಸೊ ಸಪ್ರೇಟಾಗಿ ನಾನು ಮನೆ ಟ್ರಾನ್ಸ್ ವಿಮೆನ್ ಅಲ್ದಿರ ನಾನು ಸಪ್ರೇಟಾಗೂ ಮನೆ ಮಾಡಿದ್ದೀನಿ, ಅಂದರೆ ಈ ಏರಿಯಾ ಅಲ್ಲ, ಬೇರೆ ಏರಿಯಾದಲ್ಲಿ. ಸೊ ಟಿ ವಿನಲ್ಲೂ ಬಂದಿದ್ದೀನಿ. ಬಟ್ ಟಿ ವಿನಲ್ಲಿ ಬಂದು ಈವ್ನಿಂಗೇ ಅದು ಬ್ರಾಡ್ಕಾಸ್ಟ್ ಆಗಿದ್ದರಿಂದ, ಲೈವ್ ಶೋ ಆಗಿರೋದ್ರಿಂದ ಸುಮಾರು ಜನ ಕಮೆಂಟ್ ಮಾಡಿದ್ರು ನಾನು ನೆಟ್ಟಿಗೆ ಮಾಡ್ತೀನಿ ಬಾ ಅಂತ. ಸೊ ಅರ್ಥ ಏನು ನೆಟ್ಟಿಗೆ ಮಾಡ್ತೀನಿ ಅನ್ನೋದು. ಸೊ ಅದೊಂದು ಟ್ರಬಲ್ ಆಗಿದೆ. ಮತ್ತು ಪ್ರಶ್ನೆ ಕೇಳಿದ್ದಾರೆ, ಅದೆಂಗೆ ನೀನು ಹುಡುಗ ಆಗ್ತೀಯಾ, ಕೆಳಗಡೆ ಏನಿದೆ ಅನ್ನೋದು ಪ್ರಶ್ನೆ ಕೇಳಿದ್ದಾರೆ. ಸೊ ಅದಾದಮೇಲೆ ತುಂಬ ಜನ ಬಂದು ಕಲ್ಲು ಹೊಡೆದಿದ್ದಾರೆ ಬಾಗಿಲಿಗೆ, ಕಿಟಕಿಗೆ. ಸೊ ಆ ಮನೆ ನಾನು ಇಮಿಡಿಯೇಟಾಗಿ ವೆಕೇಟ್ ಮಾಡಬೇಕಾಗಿ ಬಂತು ಮೀಡಿಯಾದಲ್ಲಿ ಬಂದಮೇಲೆ. ಸೊ ಪ್ರೊಟೆಕ್ಷನ್ ಅನ್ನೋದು ಒಂದು ಕಡೆ ಆದರೆ, ಸೊ ನಾನ್ ಪ್ರೊಟೆಕ್ಷನ್ ಅನ್ನೋದು ಕೂಡ ಒಂದು ಕಡೆ ಬರುತ್ತೆ. ಸೊ ನಾನು ಇವಾಗ ಸೇಫ್ ಇದ್ದೀನಿ, ಯಾಕಂದರೆ ನಾನು ಟ್ರಾನ್ಸ್ ಮಹಿಳೆಯರ ಜೊತೆ ಇದ್ದೀನಿ. ಸೊ ನನಗೆ ಅಲ್ಲೊಂದು ಸೇಫ್ಟಿ ಇದೆ. ಬಟ್ ನಾನು ಅನ್ಸೇಫ್ಟಿ ಇದ್ದು ಕೂಡ ನಾನು ಎಕ್ಸ್ಪಿರಿಮೆಂಟ್ ಮಾಡಿದ್ದೀನಿ. ಸೊ ಅಲ್ಲಿ ಸೇಫ್ಟಿ ಇಲ್ಲ, ಯಾಕಂದ್ರೆ ನಾನು ಎಷ್ಟು ಔಟ್ ಆಗ್ತೀನೋ ಅಷ್ಟು ನನಗೆ ಆ ಒಂದು ಪ್ರಶ್ನೆಗಳು, ಆ ಒಂದು ಇದು ಬಂದಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ನನಗೆ ದಾಸರಳ್ಳಿ ಸುಮಾರು ಟೈಮಿಂದ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸುಮಾರು ಜನಕ್ಕೆ ನಾನು ಟ್ರಾನ್ಸಿಷನ್ ಆದಮೇಲೆ ಮತ್ತೆ ಆ ಏರಿಯಾಗೆ ಹೋಗಿರೋದು. ಸೊ ಸುಮಾರು ಜನ ಶಾಕಿಂಗೂ ಆಗಿದ್ದಾರೆ. ಇದನ್ನು ನಾನು ಎಲ್ಲೋ ನೋಡಿದ್ದೀನಿ ಅನ್ನೋ ಫೀಲ್ ಇದೆ. ಬಟ್ ಅವರು ಕೇಳಕ್ಕೆ ಬರ್ತಾರೆ, ಅಣ್ಣ ಚೆನ್ನಾಗಿದ್ದೀರಾ ಅಣ್ಣ ಅಂತ ನಾನೇ ಕೇಳ್ಬಿಡ್ತೀನಿ. ಅವಾಗ ಎಲ್ಲೋ ನೋಡಿದ್ದೀನಿ, ನೆನಪು ಬರ್ತಿಲ್ಲ ಅಂತ ಹೇಳ್ತಾರೆ ಆಟೋ ಸ್ಟ್ಯಾಂಡ್ ಅವರೆಲ್ಲ. ಸೊ ನಾನು ಹೇಳಿದೆ, ಅಣ್ಣ ನಾನು ಫಸ್ಟ್ ಇಲ್ಲೇ ಇರ್ತಿದ್ದೆ. ಸೊ ಆವಾಗ 5 ರೂಪಾಯಿ ಇತ್ತು ಚಾರ್ಜು, 2 ಸ್ಟಾಪ್ಗೆ 3 ಸ್ಟಾಪ್ಗೆಲ್ಲ. ಸೊ ಆವಾಗ ಈ ಸೀಟು ಲೆಕ್ಕದಲ್ಲಿ ಬರುತ್ತಲ್ಲ, ಸೊ ಹಂಗೆ ಹೋಗ್ತಾ ಇದ್ದಿದ್ದು. ಇವಾಗ ಮಾನ್ಯತೆ ಬಂದಿರೋದ್ರಿಂದ ಸ್ವಲ್ಪ ಸಿಟಿ ಥರ ನಮಗೆ ಅನಿಸುತ್ತೆ. ಬಟ್ ಆವಾಗ ತುಂಬ ಕಾಡು ಥರ ಇತ್ತು ದಾಸರಳ್ಳಿ. ಸೊ ಇವಾಗ ಡೆವಲಪ್ಮೆಂಟ್ ಆಗಿರೋದ್ರಿಂದ ಇವಾಗ ಎಷ್ಟೋ ಜನ ಇನ್ನೂ ನೆನ್ಪಿಟ್ಕೊಂಡಿದ್ದಾರೆ ನನ್ನ ಅಲ್ಲೇ ಜೆಂಡರಲ್ಲಿದ್ದಾಗ. ಸೊ ಟ್ರಾನ್ಸಿಷನ್ ಬಿಫೋರ್ ನನ್ನ ನೆನ್ಪಿಟ್ಕೊಂಡಿರೋರು ಇದ್ದಾರೆ. ಸೊ ಇವಾಗ ಎಷ್ಟೋ ಜನ ಒಪ್ಕೊತಿದ್ದಾರೆ. ಬಟ್ ಆದರೆ ಅವ್ರ ಜೊತೆ ಹೋಗಿ ನಾನು ಆಟ ಆಡೋಕ್ಕಾಗಲ್ಲ. ಸೊ ಯಾಕಂದರೆ ಇವಾಗಿರೋ ಒಂದು ಮೈಂಡ್ ಸೆಟ್ಗೂ ಅವ್ರ ಜೊತೆ ಕೂತ್ಕೊಂಡು ಆಟ ಆಡೋದಕ್ಕೂ, ಕ್ರಿಕೆಟ್ ಆಡೋದಕ್ಕೂ, ಇಲ್ಲ ಗಣೇಶ ಇಡೋಗಿ ನಾನು ಹೋಗೋದಕ್ಕೂ ತುಂಬ ವೇರಿಯೇಷನ್ಸ್ ಇದೆ. ಸೊ ಆ ಸ್ಪೇಸ್ ಇಲ್ಲ. ಸೊ ನನಗನ್ಸೋದು ಆ ಒಂದು ಮೇಂಟೆನೆನ್ಸ್ ಇದೆ. ಸೊ ನನ್ನ ಕೆಲಸ ಆಯಿತು, ನನ್ನ ಮನೆ ಕೆಲಸ ಆಯಿತು, ನನ್ನ ಶೂಟಿಂಗ್ ಆಯಿತು ಅನ್ನೋದ್ರಲ್ಲಿ ಇದ್ದೀನಿ ಹೊರತು, ಅವ್ರು ಸಿಕ್ಕಿದಾಗ ಹಾಯ್ ಬಾಯ್ ಅಂತಾರೆ ಹೊರತು ಆ ಒಂದು ಇವಾಗ ನಾವು ಇಲ್ಲಿ ಇರುವಂಥ ಫ್ರೀನೆಸ್ ಅಂದರೆ ನಾವು ಆಟ ಆಡ್ತೀವಿ, ಕ್ರಿಕೆಟ್ ಆಡೋಕ್ಕೆ ಹೋಗ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಬಟ್ ನಿಮಗೆ ನಮ್ಮ ಬಗ್ಗೆ ಎಲ್ಲ ಗೊತ್ತಿದೆ. ಸೊ ನಮ್ಗೆ ಆ ಫೀಲ್ ಇಲ್ಲ. ಬಟ್ ಜನರಲ್ ಪಬ್ಲಿಕಲ್ಲಿ ಮೇಲೆ ಇರುವಂಥದ್ದು ಇನ್ಸೈಡ್ ಇರೋದಿಲ್ಲ. ಸೊ ಅದು ಯಾವಾಗ ಟೆನ್ಷನ್ ಇರುತ್ತೆ ಮೋಸ್ಟ್ಲಿ. ಯಾವಾಗಾದ್ರೂ ಏನಾದ್ರು ಪ್ರಶ್ನೆ ಕೇಳಿಬಿಡ್ತಾರ, ನಾನು ಇವ್ರ ಜೊತೆ ಹೋದರೆ ನಾನು ಸೇಫ್ ಇರ್ತೀನ, ಅದು ಯಾವಾಗೂ ಇರುತ್ತೆ ಅದು ಆ ಫಿಯರ್. ಬಟ್ ಎಲ್ಲರೂ ಹೇಳೋಕ್ಕಾಗಲ್ಲ. ಬಟ್ ಇದ್ರೂ ಒಳ್ಳೆಯವರು ಇರ್ಬೋದು. ಬಟ್ ಆ ಪ್ರಶ್ನೆಗಳು ಬರೋವಾಗ ನಂಗೆ ಅದು ಫೀಲ್ ಆಗುತ್ತೆ. ಓಕೆ, ಐ ಜಸ್ಟ್ ಡು ಒನ್ ಮೋರ್ ವಿಚ್ ಇಸ್ ಇದು ಫಿಲ್ಮ್ಸ್ ನೀನು ತುಂಬ ಸಮಯದಿಂದ ಮಾಡ್ತಾ ಇದೆಯಾ. ಸೊ ನೀವು ಈ ಫಿಲ್ಮನ್ನು ಯಾಕೆ ಚೂಸ್ ಮಾಡಿದ್ದೀರಾ, ಈ ಎಕ್ಸ್ಪ್ರೆಷನನ್ನು ಅಡ್ರೆಸ್ ಮಾಡೋದಕ್ಕೆ? ಸ್ಟ್ಯಾಚ್ಯೂಸ್ ನಿಂದೇ ಐಡೆಂಟಿಟಿಯನ್ನು ಅಡ್ರೆಸ್ ಮಾಡೋದಕ್ಕೆ ಫಿಲ್ಮ್ ಮುಖಾಂತರ ಯಾತಕ್ಕೆ? ಫಿಲ್ಮಿಂದ ನಿಮಗೆ ಈ ಫಾರ್ಮಲ್ಲಿ ಏನಾದರೂ ನಿಮಗೆ ಸೊ
ನನಗೆ ಯಾಕೆ ಇದು ಕನೆಕ್ಷನ್ ಇದೆ ಅಂದರೆ ಸೊ ಚಿಕ್ಕ ವಯಸ್ಸಿಂದನೂ ಕನೆಕ್ಷನ್ ಇದೆ. ಸೊ ನಮ್ಮಮ್ಮ ಎಕ್ಸಾಂಪಲ್ಸ್ ಕೊಡೋರು. ನನಗೆ ಭಾರತಾಂಬೆ ವೇಷ ಹಾಕ್ಸಿದ್ರು ಚಿಕ್ಕ ವಯಸ್ಸಲ್ಲಿ. ಸೊ ನನಗೆ ಇಷ್ಟ ಇದ್ದಿಲ್ಲ, ಬಟ್ ನನಗೆ ಫುಲ್ಲು ಒಂದು ಬಾವುಟ ಎಲ್ಲ ಕೊಟ್ಬಿಟ್ಟು ಎಲ್ಲ ಸ್ಕೂಲ್ ಮಕ್ಕಳೆಲ್ಲ ಡ್ಯಾನ್ಸ್ ಆಡ್ತಿದ್ರೆ ನನ್ನ ಭಾರತಾಂಬೆ ಥರ ಒಂದು ಟೇಬಲ್ ಮೇಲೆ ನಿಲ್ಲಿಸ್ಬಿಟ್ಟಿದ್ರು. ನನಗೆ ವೈಟ್ ಸ್ಯಾರಿ ಹಾಕ್ಬಿಟ್ಟು ಒಂದು ಗ್ರೀನ್ ಬಾರ್ಡ್ರು 3 ಬಾರ್ಡ್ರುಗಳು ಬಂದು ಹಿಂಗೆ ನಿಂತಿದ್ದೀನಿ ನಾನು. ಸೊ ನನಗೆ ಇಂಟ್ರೆಸ್ಟ್ ಇಲ್ಲ ಕಂಪ್ಲೀಟಾಗಿ, ಅಂದರೆ ಯಾವ ಏಜ್ ಅಂತಲೂ ಗೊತ್ತಿಲ್ಲ, ಬಟ್ ಆ ಒಂದು ಇತ್ತು. ಸೊ ನಮ್ಮಮ್ಮ ಬಂದು ಹೇಳೋದು, ನೀನು ಈ ಥರ ಎಲ್ಲ ಕಿತ್ತೂರು ರಾಣಿ ಚೆನ್ನಮ್ಮ ಥರ ಅಂತೆಲ್ಲ ಹೇಳೋರು. ಬಟ್ ನಾನು ಯಾವಾಗ ಮಾಲಾಶ್ರೀ ಥರ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಫೈಟ್ ಮಾಡ್ತಿದ್ದೆ, ಆಮೇಲೆ ಪೆಲ್ಟಿ ಹೊಡಿತಿದ್ದೆ, ಕುಸ್ತಿ ಮಾಡ್ತಿದ್ದೆ, ಅವಾಗೆಲ್ಲ ನಮ್ಮಮ್ಮನಿಗೇನು ಪ್ರಾಬ್ಲಮ್ ಇದ್ದಿಲ್ಲ. ಬಟ್ ನಾನು ಯಾವಾಗ ಗಂಡಸು ಅಂತ ಹೇಳಕ್ಕೆ ಶುರು ಮಾಡಿದೆ, ಪ್ರಾಬ್ಲಮ್ ಶುರುವಾಯಿತು. ಸೊ ನಾನೊಂದು ಹುಡುಗಿನ ಇಷ್ಟಪಡ್ತೀನಿ, ನಾನೊಂದು ಗಂಡಸು ಅಂತ ಹೇಳುವಾಗ ಸೊ ಅಲ್ಲಿ ಪ್ರಾಬ್ಲಮ್ ಶುರುವಾಗಿದ್ದು. ಸೊ ನನಗೆ ಶಿಲೆಗಳಿಗೂ ನಾನು ಹಾಕಿರೋ ವೇಷಗಳಿಗೂ ಸೊ ಕನೆಕ್ಷನ್ಸ್ ಇದೆ. ಸೊ ಯಾಕಂದರೆ ಆ ಕನೆಕ್ಷನಿಂದನೇ ನನಗೆ ತುಂಬ ಎಕ್ಸಾಂಪಲ್ಸ್ ಬಂದಿರೋದಿದೆ. ಸೊ ಅಲ್ಲಿಂದ ನನಗೆ ಕನೆಕ್ಷನ್ ಶುರುವಾಗಿದ್ದು. ಬಟ್ ಆದರೆ ನನ್ನ ಚಿಕ್ಕ ವಯಸ್ಸಲ್ಲಿ ಭಾರತಾಂಬೆ ವೇಷ, ಬಟ್ ಭಾರತಾಂಬೆ ಎಲ್ಲೂ ಇಲ್ಲ, ನಾವು ನೋಡ್ದಂಗೆ ಸ್ಟ್ಯಾಚು ಎಲ್ಲೂ ಇಲ್ಲ ಭಾರತಾಂಬೆದು. ಸೊ ಸ್ಕೂಲಲ್ಲಿ ಮಾತ್ರ ನಾವು ಮಕ್ಕಳಲ್ಲಿ ಭಾರತಾಂಬೆ ವೇಷ ನೋಡಿದ್ದೀವಿ. ಸೊ ಅದು ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ. That's it. Very good. Thank you. Damn good.